ಸೋಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫಾಂಟ್ಗಳನ್ನ ಯಾವ ರೀತಿ ನಿಮ್ಮ ಅಲರ್ಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡೋದು, ಅದು ಕೂಡ ಕನ್ನಡದಲ್ಲಿ ಸ್ಟೈಲಿಶ್ ಫಾಂಟ್ಗಳನ್ನ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ವಿಡಿಯೋದಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ. ಇದ್ರ ಬನ್ನಿ ಹೆಚ್ಚು ಟೈಮ್ ವೇಸ್ಟ್ ಮಾಡ್ತೀವಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಎಲ್ಲರೂ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆದ ತಕ್ಷಣ ಇಲ್ಲಿ ಕನ್ನಡ ಫಾಂಟ್ಸ್ ಬೈ ಎನ್ಆರ್ ಕ್ರಿಯೇಷನ್ ಜಿಪ್ ಫೈಲ್ ಇರುತ್ತೆ. ಜಿಪ್ ಫೈಲ್ನ ಈ ರೀತಿ ಡೌನ್ಲೋಡ್ನ ಮಾಡ್ಕೋರಿ. ಶೋ ಟು ಡೌನ್ಲೋಡ್ಸ್ ಅಂತ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಆದ ತಕ್ಷಣ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಅದು ಈ ರೀತಿ ಡೌನ್ಲೋಡ್ ಆದ ತಕ್ಷಣ ಇವಾಗ ನೀವು ನಿಮ್ಮ ಫೈಲ್ ಮ್ಯಾನೇಜರ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ರಿಫ್ರೆಶ್ನ ಮಾಡಿದ ತಕ್ಷಣ ಇವಾಗ ಇಲ್ಲಿ ಡೌನ್ಲೋಡ್ಸಲ್ಲಿ ಬರುತ್ತೆ. ಇದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಎಕ್ಸ್ಟ್ರಾಕ್ಟ್ ಫೈಲ್ಸ್ ಟು ಅಂತಿದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊಂಡಾದ ತಕ್ಷಣ ನೀವು ಈ ಫೈಲ್ನ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊರಿ. ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಒಳಗೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ. ಈ ರೀತಿ ಕೆಳಗಡೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಜಿಪ್ ಫೈಲು ಓಪನ್ ಆಗುತ್ತೆ. ಇದಾದ ತಕ್ಷಣ ಇವಾಗೆಲ್ಲ ಜಸ್ಟ್ ಈ ರೀತಿ ನಿಮ್ಮ ಅಲರ್ಟ್ ಮಷಿನ್ ಆ್ಯಪ್ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಓಪನ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಈ ರೀತಿ ಯಾವುದಾದ್ರೂ ಒಂದು ಸುಮ್ಮನೆ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಮಾಡ್ಕೊಂಡು ಟೆಕ್ಸ್ಟಲ್ಲಿ ಹೋಗಿ ಈ ರೀತಿ ವ್ಯೂ ಆಲ್ ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ಇವಾಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಫೈಲ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ನಿಮ್ಮ ಫೈಲ್ ಮ್ಯಾನೇಜರ್ನ ಈ ರೀತಿ ಓಪನ್ ಮಾಡ್ಕೊರಿ. ನಾನಿಲ್ಲಿ ಡಾಕ್ಯುಮೆಂಟ್ಸ್ ಅಂತ ಫೋಲ್ಡ್ರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈ ರೀತಿ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ ತಕ್ಷಣ ಇಲ್ಲಿ ಬಂದಿದೆ ನೋಡ್ಕೋಬೋದು. ಕನ್ನಡ ಫಾಂಟ್ಸ್ ಬೈ ಎನ್ಆರ್ ಕ್ರಿಯೇಷನ್ ಅಂತಿದೆ, ಇದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಎಲ್ಲ ಅಷ್ಟು ಬರಲ್ಲ ಸೆಲೆಕ್ಟ್ ಆಲ್ ಅಂತ ಕೊಟ್ಕೊರಿ. ಕೊಟ್ಕೊಂಡಾದ ತಕ್ಷಣ ಇಲ್ಲಿ ಸೆಲೆಕ್ಟ್ ಬೇರೆ ಕ್ಲಿಕ್ನ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇವಾಗ ಇಲ್ಲಿ ನೋಡ್ಕೋಬೋದು ಫಾಂಟ್ಗಳು ಇಂಪೋರ್ಟ್ ಆಗಿವೆ. ಅದಾದ ತಕ್ಷಣ ಇವಾಗ ಇನ್ನೊಂದು ಫೋಲ್ಡರ್ ಅದರಲ್ಲಿ ಇದೆ, ಅದನ್ನು ಕೂಡ ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಸ್ಟೈಲಿಶ್ ಕನ್ನಡ ಫಾಂಟ್ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಇವುಗಳನ್ನ ಕೂಡ ಸೆಲೆಕ್ಟ್ ಆಲ್ ಕೊಟ್ಕೊಂಡು ಈ ರೀತಿ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ನೀವು ನೋಡ್ಕೋಬೋದು ಕನ್ನಡದಲ್ಲಿರೋ ಎಲ್ಲ ಸ್ಟೈಲಿಶ್ ಫಾಂಟ್ಗಳು ಅಂದರೆ ಹೊಸ ಫಾಂಟ್ಗಳು ಮತ್ತು ಹಳೆ ಫಾಂಟ್ಗಳು ಕೂಡ ಈ ರೀತಿ ಇಂಪೋರ್ಟ್ ಆಗಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟದಲ್ಲಿ ಲೈಕ್ನ ಮಾಡಿ, ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆಯಿಂದ ವೆಡ್ಡಿಂಗ್ ವಿಡಿಯೋ ಹಾಗೆ ಫೋಟೋ ಎಡಿಟಿಂಗ್ ವಿಡಿಯೋ ಕೂಡ ಬರ್ತವೆ, ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.